ಫೈನಲಿ 2026 T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ಗೆ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಗೈಸ್ ಬಾಕಿ ಇರೋದು. ಈ ಒಂದು ಗ್ಯಾಪ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅಂದ್ರೆ ನ್ಯೂಜಿಲೆಂಡ್ ತಂಡದ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಯಾವ ತರ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂದ್ರೆ ಒಂಥರ ಓಪನ್ ಚಾಲೆಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅದು ಅಂತ ಒಂದು ಚಾಲೆಂಜ್ ಅಂತಂದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೈಸ್. ನಾಳೆ ಟ್ರೋಫಿ ಗೆಲ್ಲಲು ಕೆಲವು ಹೃದಯಗಳನ್ನು ಮುರಿಯಲು ನಮಗೆ ಮನಸ್ಸಿಲ್ಲ ಅಂತ ಯಾವ ತರ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂದ್ರೆ ಇದಕ್ಕೇನು ಏನ್ ಮಾಡ್ಬೇಕು, ನಗಬೇಕು ಅಳಬೇಕಾ ನನ್ಗಂತೂ ಒಂದು ಗೊತ್ತಿಲ್ಲ ಗೈಸ್. ಗೆದ್ದುಬಿಟ್ಟು ಮಾತಾಡ್ಬೇಕು, ಸುಮ್ಮನೆ ಇಲ್ದಿರೋ ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಕೊಂಡು ಈ ತರ ಬಿಲ್ಡಪ್ಗಳು ಹಾಕಂತಾರಲ್ಲ ಗೈಸ್, ಈ ತರದೆಲ್ಲ ನಮ್ಗೆ ಇಷ್ಟನೇ ಆಗೋದಿಲ್ಲ. ಇದನ್ನೆಲ್ಲ ಗಮನಿಸಿದಂತ ನಮ್ಮ ಸೂರ್ಯಕುಮಾರ್ ಯಾದವ್ ಅದೇ ಸೇಮ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೇ ಮಿಚೆಲ್ ಸ್ಯಾಂಟ್ನರ್ ಹೇಳಿದ ಮಾತಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಬರೇ ಇವ್ರದೆಲ್ಲ ಹೇಳೋದಾಯ್ತು, ಸೇಮ್ ಎಲ್ಲ ಒಂದೇ ತರಾನೇ ಹೇಳ್ತಿದ್ದಾರೆ. ಇದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಹೇಳಲಿ ಅಂತ ಹೇಳ್ಬಿಟ್ಟು ಸುಮ್ನೆ ಮುಗುಳ್ನಗುತ್ತಾ ಸ್ಮೈಲ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇದಬ್ಬ ಕಾನ್ಫಿಡೆಂಟ್ ಲೆವೆಲ್ ಅಂತಂದ್ರೆ ಈ ತರ ಇರ್ಬೇಕು ಗೈಸ್ ಕ್ಯಾಪ್ಟನ್ಸಿ. ಸುಮ್ನೆ ಬಿಲ್ಡಪ್ಗಳು ಹಾಕೊಂಡು ಇನ್ನು ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ ಅವಾಗಲೇ ನಾವು ಮ್ಯಾಚ್ ಕಪ್ ಗೆದ್ಬಿಡ್ತೀವಿ ಅಂತ ಬಿಲ್ಡಪ್ಗಳು ಹಾಕೊಳ್ಳೋರ್ ಕಂಡ್ರೆ ನಮ್ಗೆ ಇಷ್ಟನೇ ಆಗೋದಿಲ್ಲ ಗೈಸ್. ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೈಸ್, ಅಭಿಷೇಕ್ ಶರ್ಮಾ ರಿಲೇಟೆಡ್. ಸಂಜು ಸ್ಯಾಮ್ಸನ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಯಾವ ತರ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂದ್ರೆ, ಅಭಿಷೇಕ್ ಶರ್ಮಾ ಅವರು ಯಾಕೆ ರನ್ ಹೊಡಿತಾ ಇಲ್ಲ ಅಂತ ಯಾರೋ ಕೇಳ್ತಾರೆ ಗೈಸ್. ಆ ಒಂದು ಟೈಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಯಾವ ತರ ಒಂದು ಸ್ಮೂತ್ ಆಗಿ ಒಂಥರ ಬೆಣ್ಣೆಲ್ ಮಾತಾಡ್ತಾರೆ ಗೈಸ್. ಸಂಜು ಸ್ಯಾಮ್ಸನ್ ಅವರು ಅಭಿಷೇಕ್ ಶರ್ಮಾ ಯಾಕೆ ರನ್ ಹೊಡಿತಾ ಇಲ್ಲ ಅಂದ್ರೆ ರನ್ಸ್ ನೆಲ್ಲ ಸೇವ್ ಮಾಡ್ತಾ ಇದಾರೆ ಅವರು. ಫೈನಲ್ ಮ್ಯಾಚ್ ಅಲ್ಲಿ ಲಾಂಚ್ ಮಾಡ್ತಾರೆ ಎಲ್ಲಾ ರನ್ಸ್ ನೆಲ್ಲ. ಏನು ಸ್ಟಾರ್ಟಿಂಗ್ ಇಂದ ಏನ್ ಲೀಗ್ ಸ್ಟೇಜ್ ಅಲ್ಲಿ ಆಗಿರ್ಲಿ, ಸೂಪರ್ 8 ಆಗಿರ್ಲಿ, ಸೆಮಿಫೈನಲ್ ಆಗಿ ಯಾವುದೇ ಒಂದು ಮ್ಯಾಚಸ್ ಅಲ್ಲಿ ರನ್ ಸ್ಕೋರ್ ಬಂದಿರಲಿಲ್ಲ. ಆ ಎಲ್ಲಾ ಒಂದು ಸ್ಕೋರ್ಗಳನ್ನ ಫೈನಲ್ ಮ್ಯಾಚ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಭಿಷೇಕ್ ಶರ್ಮಾ ಅವರು. ಅದರಿಂದ ರನ್ ಸೇವ್ ಮಾಡ್ತಿದ್ದಾರೆ. ಫೈನಲ್ ಮ್ಯಾಚ್ ಅಲ್ಲಿ ಬಿಗ್ ಇನ್ನಿಂಗ್ಸ್ ಆಡ್ತಾರೆ ಅಭಿಷೇಕ್ ಶರ್ಮಾ ಅಂತ ಒಂದು ಅವ್ರ ಪರ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಇನ್ನು ಮೂರನೇ ಅಪ್ಡೇಟ್ಗೆ ಬರೋದಾದ್ರೆ ಗೈಸ್, ಶಿವಮ್ ದುಬೆ ಅವರು T20 ವರ್ಲ್ಡ್ ಕಪ್ ಅಂದ್ರೆ 2026 ಕ್ಯಾಚ್ ಔಟ್ ಆಗಿರ್ಲಿ, LBW ಆಗಿರ್ಲಿ, ಬೇರೆ ತರ ಔಟ್ ಆಗೇ ಇಲ್ಲ ಗೈಸ್. ನಾನ್ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ರನ್ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಶಿವಮ್ ದುಬೆ ಅವ್ರನ್ನ ರನ್ ಔಟ್ ಬಿಟ್ರೆ ಬೇರೆ ಬೇರೆ ತರ ಅದ್ರಲ್ಲಿ ಔಟ್ ಮಾಡಕ್ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಎಕ್ಸಾಂಪಲ್ ತಗೊಳ್ಳಿ ಗೈಸ್, ನಮಿಬಿಯಾ ವಿರುದ್ಧ ರನ್ ಔಟ್ ಆದ್ರು, ಮತ್ತೆ ಪಾಕಿಸ್ತಾನ ವಿರುದ್ಧನೂ ರನ್ ಔಟ್ ಆದ್ರು, ಮತ್ತೆ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧನೂ ರನ್ ಔಟ್ ಆದ್ರು ಗೈಸ್. ಸೇಮ್ ಎಲ್ಲ ಒಂದು ರನ್ ಔಟ್ ಮಾತ್ರ ಮಾಡ್ಬೋದು ಅಷ್ಟೇ ಶಿವಮ್ ದುಬೆ ಅವ್ರನ್ನ. ಇನ್ಯಾವುದೇ ಬೇರೆ ತರ ಔಟ್ ನ ಮಾಡಕ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಗೈಸ್. ಇನ್ನು ನಾಲ್ಕನೇ ಅಪ್ಡೇಟ್ಗೆ ಬರೋದಾದ್ರೆ ಗೈಸ್, ಆಲ್ಮೋಸ್ಟ್ ಏನು ICC ಇವೆಂಟ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾದವರ ಹೈಯೆಸ್ಟ್ ಫೈನಲ್ಗೆ ಬಂದಿದ್ದಾರೆ ಅಂತ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ನಮ್ಮ ಟೀಮ್ ಇಂಡಿಯಾ ಆಲ್ಮೋಸ್ಟ್ 15 ಸಲ ಫೈನಲ್ ಬಂದಿದ್ದಾರೆ ಗೈಸ್ ICC ಇವೆಂಟ್ ಅಲ್ಲಿ. ಇನ್ನು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಆಸ್ಟ್ರೇಲಿಯಾದವರು 14 ಸಲ ಬಂದಿದ್ದಾರೆ. ಮತ್ತೆ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಇಂಗ್ಲೆಂಡ್ ಅವರು 9 ಸಲ ಬಂದಿದ್ದಾರೆ. ಮತ್ತೆ ನ್ಯೂಜಿಲೆಂಡ್ ಅವರು 8 ಸಲ ಬಂದಿದ್ದಾರೆ. ವೆಸ್ಟ್ ಇಂಡೀಸ್ ಅವರು 8 ಸಲ ಬಂದಿದ್ದಾರೆ. ಮತ್ತೆ ಶ್ರೀಲಂಕಾದವರು 7 ಸಲ ಬಂದಿದ್ದಾರೆ. ಪಾಕಿಸ್ತಾನದವ್ರು ಗೈಸ್ 6 ಸಲ ಬಂದಿದ್ದಾರೆ. ನೆಕ್ಸ್ಟ್ ಸೌತ್ ಆಫ್ರಿಕಾದವ್ರು 3 ಸಲ ಬಂದಿದ್ದಾರೆ ಗೈಸ್. ಇದೆಲ್ಲ ಗೊತ್ತಾಗಲ್ಲ ಗೈಸ್ ನಮ್ಮ ಟೀಮ್ ಇಂಡಿಯಾ ಯಾವ ತರ ಡಾಮಿನೇಷನ್ ಮಾಡಿದ್ದಾರೆ ಕ್ರಿಕೆಟ್ ಜಗತ್ತಲ್ಲಿ ಅಂತ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ನಾಳೆ ಫೈನಲ್ ಮ್ಯಾಚ್ ನಡೀತಾ ಇದೆ. ಇಂಡಿಯಾಗೆ ಎಲ್ಲರೂ ಶುಭ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗೋಣ ಗೈಸ್ ನಾಳಿನ ವಿಡಿಯೋದಲ್ಲಿ. ಬಾಯ್.